ಬೀದರ್ನಲ್ಲೂ ಕೂಡ ಈ ಕಬ್ಬು ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಅದು ಕೂಡ ಈ ವರ್ಷದಿಂದಲೇ ಈ ಸಂಶೋಧನಾ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು. ಸಂಶೋಧನಾ ಕೇಂದ್ರದಿಂದ ಕಾರ್ಖಾನೆಗಳ ಅಕ್ರಮ ನಡೀತಾ ಇದೆಯಲ್ಲ, ಈ ಎಲ್ಲಾ ಅಕ್ರಮಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದು ಇವರ ಆಗ್ರಹ ಮಾಡ್ತಾ ಇರೋದಕ್ಕೆ ಒನ್ ಆಫ್ ದಿ ರೀಸನ್. ಇದರಿಂದ ರಿಕವರಿ ಇಳುವರಿ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಬಹುದು. ತಕ್ಷಣವೇ ಕಬ್ಬು ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು, ಇಲ್ಲದೇ ಇದ್ರೆ ಹೋರಾಟ ಅನಿವಾರ್ಯ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕಬ್ಬು ಬೆಳೆಗಾರರು ಕೊಟ್ಟಿದ್ದಾರೆ. ರಿಕವರಿ ಎಷ್ಟಾಗ್ತಾ ಇದೆ, ಇಳುವರಿ ಬರ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋ ಒಂದು ಗೊತ್ತಾಗುತ್ತೆ. ಹಾಗಾಗಿ ಸಂಶೋಧನಾ ಕೇಂದ್ರ ಆಗಬೇಕು ಅನ್ನುವಂಥದ್ದು ಕಬ್ಬು ಬೆಳೆಗಾರರ ಆಗ್ರಹ ಈಗ ಪಟ್ಟು ಹಿಡಿದಿದ್ದಾರೆ. ಒಂದ್ ವೇಳೆ ಈ ವರ್ಷನೇ ಆಗಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀವಿ ಅಂದಿದ್ದಾರೆ. ಬೀದರ್ ಜಿಲ್ಲೆಯ ರೈತರ ಹಾಗೂ ಕಬ್ಬು ಬೆಳೆಗಾರರ ಜೀವನಾಡಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಿಜಕ್ಕೂ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆಯಿಂದ ಬಂದಾಗಿದೆ. ನೋಡಬಹುದು ನೀವು, ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಜಿಲ್ಲೆಯ ಅತಿದೊಡ್ಡ ಸಹಕಾರ ಸಕ್ಕರೆ ಕಾರ್ಖಾನೆ. ಸುಮಾರು 25,000ಕ್ಕೂ ಅಧಿಕ ಕುಟುಂಬಸ್ಥರು ಈ ಒಂದು ಸಕ್ಕರೆ ಕಾರ್ಖಾನೆ ಮೇಲೆ ಅವಲಂಬಿತರಾಗಿದ್ರು. ಸಾಕಷ್ಟು ಜನ ಈಗಾಗಲೇ ಬೀದರ್ ಜಿಲ್ಲೆಯ ಘಟಾನುಘಟು ರಾಜಕಾರಣಿಗಳು ಈ ಒಂದು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಗೊತ್ತೇನಂದ್ರೆ ರಾಜಕಾರಣಿ ಆಗಿದ್ದಾರೆ. ಆದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ನಿಜಕ್ಕೂ ನಮ್ಮ ಕ್ಯಾಮರಾಮನ್ ತೋರಿಸೋದು ನೋಡಬಹುದು ನೀವು. ಸಂಪೂರ್ಣವಾಗಿ ಸಕ್ಕರೆ ಕಾರ್ಖಾನೆ ಏನದಂದ್ರೆ ಅಧೋಗತಿಯಾಗಿದೆ. ಈಗಾಗಲೇ ಸಕ್ಕರೆ ಕಾರ್ಖಾನೆ ಬೀಗ ಬಿದ್ದಿದೆ. ಸಕ್ಕರೆ ಕಾರ್ಖಾನೆ ನಂಬಿದ ನೂರಾರು ಕಾರ್ಮಿಕ ಕುಟುಂಬಸ್ಥರು ಇವತ್ತು ಸಂಬಳ ಇಲ್ಲ, ಅದು ಇಲ್ಲ, ಅವ್ರ ಕಣ್ಣೀರು ಒಂದ್ ಕಡೆ ಆದರ. ಈಗಾಗಲೇ ಸಾಕಷ್ಟು ಈ ವರ್ಷ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೆದಿದ್ದಾರೆ. ಅದ್ರ ಯಾವ ಸಕ್ಕರೆ ಕಾರ್ಖಾನೆ ಕಬ್ಬು ಹಾಕಬೇಕು ಅಂತೇಳಿ ಸಾಕಷ್ಟು ರೈತರು ಗೊಂದಲದಲ್ಲಿದ್ದಾರೆ. ಈಗಾಗಲೇ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲೆಯ ರೈತರು, ಕಬ್ಬು ಬೆಳೆಗಾರರು ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ರೀಓಪನ್ ಆಗಬೇಕು, ಸರ್ಕಾರ ಏನಂದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆ ಚಿತ್ತ ಹರಿಸಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಕೇಳೋದ್ರಾಗ ಬರ್ತಾವೆ ಅಂತ ಹೇಳ್ಬೋದು. ಈಗಾಗಲೇ ಜಿಲ್ಲೆಯ ಶಾಸಕರು ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿಜೆಪಿ ಎಲ್ಲವನ್ನ ಮರೆತು ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ಆರಂಭ ಆಗಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಒತ್ತಾಯಿಸ್ತಾ ಇದ್ದಾರೆ. ನೋಡಬಹುದು ನೀವು, ಈಗಾಗಲೇ ಏನು ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಎಲ್ಲೋ ಒಂದ್ ಕಡೆ ಆರಂಭ ಆಗಂತ ಕೆಲಸ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡ್ತಾರ ಎಂಬ ಪ್ರಶ್ನೆ ಜಿಲ್ಲೆಯ ರೈತರಿಗೆ ಕೂಡ ಕಾಡ್ಲತ್ತದ. ಸಾಕಷ್ಟು ದೊಡ್ಡ ಜಿಲ್ಲೆಯ ಅತಿ ದೊಡ್ಡ ಮೊದಲನೇ ಸಕ್ಕರೆ ಕಾರ್ಖಾನೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ಈ ಒಂದು ಕಾರ್ಖಾನೆಯ ಇವತ್ತು ಸಾಕಷ್ಟು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಸೇರಿದಂತೆ ಮಾಜಿ ಶಾಸಕ ಅಶೋಕ್ ಖೇಣಿ ಕುಟುಂಬಸ್ಥರು, ಖಂಡ್ರೆ ಕುಟುಂಬಸ್ಥರು, ಪಾಟೀಲ್ ಕುಟುಂಬಸ್ಥರು, ಸಾಕಷ್ಟು ಜಿಲ್ಲೆಯ ದೊಡ್ಡ ಏನಾದ್ರೆ ಈಗಾಗಲೇ ಏನು ಪ್ರಭಾವಿ ನಾಯಕರಿದ್ದಾರೆ. ಆ ಕುಟುಂಬಸ್ಥರು ಈ ಒಂದು ಸಕ್ಕರೆ ಕಾರ್ಖಾನೆಯನ್ನು ಆಳಿದ್ದಾರೆ. ಆದ್ರೆ ಇವತ್ತು ನಿಜಕ್ಕೂ ಈ ಒಂದು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಅಧೋಗತಿಯಾಗಿದೆ. ಸಕ್ಕರೆ ಕಾರ್ಖಾನೆ ಬಂದಾಗಿ ಒಂದೆರಡು ವರ್ಷ ಆಗಿದೆ. ಏನು ಈಗಾಗಲೇ ಸುಮಾರು ನೂರಾರು ಕುಟುಂಬಸ್ಥರು ಇಲ್ಲಿದ್ದಂತ ನೌಕರರು ಸಂಬಳ ಇಲ್ಲದೆ ಗೊತ್ತೇನಂದ್ರ ಸಾಲದ ಸುಳಿಯಲ್ಲಿ ಅವ್ರು ಕೂಡ ಎಲ್ಲೊಂದ್ ಕಡೆ ಸಂಕಟಕ್ಕೀಡಾಗ್ಯಾರ. ಈಗಾಗಲೇ ಈ ಸಕ್ಕರೆ ಕಾರ್ಖಾನೆ ಕೂಡ ಸಾಲದ ಸುಳಿಯಿಂದ ಈಗಾಗಲೇ ಡಿಸಿ ಬ್ಯಾಂಕ್ ಏನಂದ್ರೆ ವ್ಯಾಪ್ತಿ ಹೋಗಿದೆ. ಹೀಗಾಗಿ ಏನೇ ಆಗ್ಲಿ ಸೊಡ್ಲ ಸರ್ಕಾರ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು, ಶುರು ಮಾಡಬೇಕು ಅಂತೇಳಿ ಈ ಭಾಗದ ಕಬ್ಬು ಬೆಳೆಗಾರರು ರೈತರದು ಒತ್ತಾಯ ಆಗದ ಅಂತ ಹೇಳ್ಬೋದು. ಜಿಲ್ಲೆಯ ಕಬ್ಬು ಬೆಳೆಗಾರರದು, ಜಿಲ್ಲೆಯ ರೈತರ ನೋವಿಗೆ ನಮ್ಮನಾಳುವ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಸಕ್ಕರೆ ಸಚಿವರು ಸ್ಪಂದಿಸ್ತಾರ ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲೂ ಕೂಡ ಈ ಕಬ್ಬು ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಅದು ಕೂಡ ಈ ವರ್ಷದಿಂದಲೇ ಈ ಸಂಶೋಧನಾ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು. ಸಂಶೋಧನಾ ಕೇಂದ್ರದಿಂದ ಕಾರ್ಖಾನೆಗಳ ಅಕ್ರಮ ನಡೀತಾ ಇದೆಯಲ್ಲ, ಈ ಎಲ್ಲಾ ಅಕ್ರಮಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದು ಇವರ ಆಗ್ರಹ ಮಾಡ್ತಾ ಇರೋದಕ್ಕೆ ಒನ್ ಆಫ್ ದಿ ರೀಸನ್. ಇದರಿಂದ ರಿಕವರಿ ಇಳುವರಿ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಬಹುದು. ತಕ್ಷಣವೇ ಕಬ್ಬು ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು, ಇಲ್ಲದೇ ಇದ್ರೆ ಹೋರಾಟ ಅನಿವಾರ್ಯ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕಬ್ಬು ಬೆಳೆಗಾರರು ಕೊಟ್ಟಿದ್ದಾರೆ. ರಿಕವರಿ ಎಷ್ಟಾಗ್ತಾ ಇದೆ, ಇಳುವರಿ ಬರ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋ ಒಂದು ಗೊತ್ತಾಗುತ್ತೆ. ಹಾಗಾಗಿ ಸಂಶೋಧನಾ ಕೇಂದ್ರ ಆಗಬೇಕು ಅನ್ನುವಂಥದ್ದು ಕಬ್ಬು ಬೆಳೆಗಾರರ ಆಗ್ರಹ ಈಗ ಪಟ್ಟು ಹಿಡಿದಿದ್ದಾರೆ. ಒಂದ್ ವೇಳೆ ಈ ವರ್ಷನೇ ಆಗಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀವಿ ಅಂದಿದ್ದಾರೆ. ಬೀದರ್ ಜಿಲ್ಲೆಯ ರೈತರ ಹಾಗೂ ಕಬ್ಬು ಬೆಳೆಗಾರರ ಜೀವನಾಡಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಿಜಕ್ಕೂ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆಯಿಂದ ಬಂದಾಗಿದೆ. ನೋಡಬಹುದು ನೀವು, ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಜಿಲ್ಲೆಯ ಅತಿದೊಡ್ಡ ಸಹಕಾರ ಸಕ್ಕರೆ ಕಾರ್ಖಾನೆ. ಸುಮಾರು 25,000ಕ್ಕೂ ಅಧಿಕ ಕುಟುಂಬಸ್ಥರು ಈ ಒಂದು ಸಕ್ಕರೆ ಕಾರ್ಖಾನೆ ಮೇಲೆ ಅವಲಂಬಿತರಾಗಿದ್ರು. ಸಾಕಷ್ಟು ಜನ ಈಗಾಗಲೇ ಬೀದರ್ ಜಿಲ್ಲೆಯ ಘಟಾನುಘಟು ರಾಜಕಾರಣಿಗಳು ಈ ಒಂದು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಗೊತ್ತೇನಂದ್ರೆ ರಾಜಕಾರಣಿ ಆಗಿದ್ದಾರೆ. ಆದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ನಿಜಕ್ಕೂ ನಮ್ಮ ಕ್ಯಾಮರಾಮನ್ ತೋರಿಸೋದು ನೋಡಬಹುದು.
ಹೇಳ್ಬೋದು ನೀವು. ಸಂಪೂರ್ಣವಾಗಿ ಸಕ್ಕರೆ ಕಾರ್ಖಾನೆ ಏನದಂದ್ರೆ ಅಧೋಗತಿಯಾಗಿದೆ. ಈಗಾಗಲೇ ಸಕ್ಕರೆ ಕಾರ್ಖಾನೆ ಬೀಗ ಬಿದ್ದಿದೆ. ಸಕ್ಕರೆ ಕಾರ್ಖಾನೆ ನಂಬಿದ ನೂರಾರು ಕಾರ್ಮಿಕ ಕುಟುಂಬಸ್ಥರು ಇವತ್ತು ಸಂಬಳ ಇಲ್ಲ, ಅದು ಇಲ್ಲ, ಅವ್ರ ಕಣ್ಣೀರು ಒಂದ್ ಕಡೆ ಆದರ. ಈಗಾಗಲೇ ಸಾಕಷ್ಟು ಈ ವರ್ಷ ಏನ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೆದಿದ್ದಾರೆ. ಅದ್ರ ಯಾವ ಸಕ್ಕರೆ ಕಾರ್ಖಾನೆ ಕಬ್ಬು ಹಾಕಬೇಕು ಅಂತೇಳಿ ಸಾಕಷ್ಟು ರೈತರು ಗೊಂದಲದಲ್ಲಿದ್ದಾರೆ. ಈಗಾಗಲೇ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲೆಯ ರೈತರು, ಕಬ್ಬು ಬೆಳೆಗಾರರು ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ರೀಓಪನ್ ಆಗಬೇಕು, ಸರ್ಕಾರ ಏನಂದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆ ಚಿತ್ತ ಹರಿಸಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಕೇಳಿದ್ರೆ ಬರ್ತಾವೆ ಅಂತ ಹೇಳ್ಬೋದು. ಈಗಾಗಲೇ ಜಿಲ್ಲೆಯ ಶಾಸಕರು ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿಜೆಪಿ ಎಲ್ಲವನ್ನ ಮರೆತು ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತೆ ಆರಂಭ ಆಗಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಒತ್ತಾಯಿಸ್ತಾ ಇದ್ದಾರೆ. ನೋಡಬಹುದು ನೀವು, ಈಗಾಗಲೇ ಏನು ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಎಲ್ಲೋ ಒಂದ್ ಕಡೆ ಆರಂಭ ಆಗಂತ ಕೆಲಸ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡ್ತಾರ ಎಂಬ ಪ್ರಶ್ನೆ ಜಿಲ್ಲೆಯ ರೈತರಿಗೆ ಕೂಡ ಕಾಡ್ಲತ್ತದ. ಸಾಕಷ್ಟು ದೊಡ್ಡ ಜಿಲ್ಲೆಯ ಅತಿ ದೊಡ್ಡ ಮೊದಲನೇ ಸಕ್ಕರೆ ಕಾರ್ಖಾನೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ಈ ಒಂದು ಕಾರ್ಖಾನೆಯ ಇವತ್ತು ಸಾಕಷ್ಟು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಸೇರಿದಂತೆ ಮಾಜಿ ಶಾಸಕ ಅಶೋಕ್ ಖೇಣಿ ಕುಟುಂಬಸ್ಥರು, ಖಂಡ್ರೆ ಕುಟುಂಬಸ್ಥರು, ಪಾಟೀಲ್ ಕುಟುಂಬಸ್ಥರು, ಸಾಕಷ್ಟು ಜಿಲ್ಲೆಯ ದೊಡ್ಡ ಏನಾದ್ರೆ ಈಗಾಗಲೇ ಏನು ಪ್ರಭಾವಿ ನಾಯಕರಿದ್ದಾರೆ. ಆ ಕುಟುಂಬಸ್ಥರು ಈ ಒಂದು ಸಕ್ಕರೆ ಕಾರ್ಖಾನೆಯನ್ನು ಆಳಿದಾರ. ಆದ್ರೆ ಇವತ್ತು ನಿಜಕ್ಕೂ ಈ ಒಂದು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಅಧೋಗತಿಯಾಗಿದೆ. ಸಕ್ಕರೆ ಕಾರ್ಖಾನೆ ಬಂದಾಗಿ ಒಂದೆರಡು ವರ್ಷ ಆಗಿದೆ. ಏನು ಈಗಾಗಲೇ ಸುಮಾರು ನೂರಾರು ಕುಟುಂಬಸ್ಥರು, ಇಲ್ಲಿದ್ದಂತ ನೌಕರರು ಸಂಬಳ ಇಲ್ಲದೆ ಗೊತ್ತೇನಂದ್ರ ಸಾಲದ ಸುಳಿಯಲ್ಲಿ ಅವ್ರು ಕೂಡ ಎಲ್ಲೊಂದ್ ಕಡೆ ಸಂಕಟಕ್ಕೀಡಾಗ್ಯಾರ. ಈಗಾಗಲೇ ಈ ಸಕ್ಕರೆ ಕಾರ್ಖಾನೆ ಕೂಡ ಸಾಲದ ಸುಳಿಯಿಂದ ಈಗಾಗಲೇ ಡಿಸಿ ಬ್ಯಾಂಕ್ ಏನಂದ್ರೆ ವ್ಯಾಪ್ತಿ ಹೋಗಿದೆ. ಹೀಗಾಗಿ ಏನೇ ಆಗ್ಲಿ ಸೊಡ್ಲ ಸರ್ಕಾರ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು, ಶುರು ಮಾಡಬೇಕು ಅಂತೇಳಿ ಈ ಭಾಗದ ಕಬ್ಬು ಬೆಳೆಗಾರರು ರೈತರದು ಒತ್ತಾಯ ಆಗದ ಅಂತ ಹೇಳ್ಬೋದು. ಜಿಲ್ಲೆಯ ಕಬ್ಬು ಬೆಳೆಗಾರರದು, ಜಿಲ್ಲೆಯ ರೈತರು ನೋವಿಗೆ ನಮ್ಮನಾಳುವ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಸಕ್ಕರೆ ಸಚಿವರು ಸ್ಪಂದಿಸ್ತಾರ ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲೂ ಕೂಡ ಈ ಕಬ್ಬು ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಅದು ಕೂಡ ಈ ವರ್ಷದಿಂದಲೇ ಈ ಸಂಶೋಧನಾ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು. ಸಂಶೋಧನಾ ಕೇಂದ್ರದಿಂದ ಕಾರ್ಖಾನೆಗಳ ಅಕ್ರಮ ನಡೀತಾ ಇದೆಯಲ್ಲ, ಈ ಎಲ್ಲಾ ಅಕ್ರಮಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದು ಇವರ ಆಗ್ರಹ ಮಾಡ್ತಾ ಇರೋದಕ್ಕೆ ಒನ್ ಆಫ್ ದಿ ರೀಸನ್. ಇದರಿಂದ ರಿಕವರಿ ಇಳುವರಿ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಬಹುದು. ತಕ್ಷಣವೇ ಕಬ್ಬು ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು, ಇಲ್ಲದೇ ಇದ್ರೆ ಹೋರಾಟ ಅನಿವಾರ್ಯ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕಬ್ಬು ಬೆಳೆಗಾರರು ಕೊಟ್ಟಿದ್ದಾರೆ. ರಿಕವರಿ ಎಷ್ಟಾಗ್ತಾ ಇದೆ, ಇಳುವರಿ ಬರ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಸಂಶೋಧನಾ ಕೇಂದ್ರ ಆಗಬೇಕು ಅನ್ನುವಂಥದ್ದು ಕಬ್ಬು ಬೆಳೆಗಾರರ ಆಗ್ರಹ. ಈಗ ಪಟ್ಟು ಹಿಡಿದಿದ್ದಾರೆ. ಒಂದ್ ವೇಳೆ ಈ ವರ್ಷನೇ ಆಗಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀವಿ ಅಂದಿದ್ದಾರೆ. ಬೀದರ್ ಜಿಲ್ಲೆಯ ರೈತರ ಹಾಗೂ ಕಬ್ಬು ಬೆಳೆಗಾರರ